70s ಬ್ಯಾಚ್ ಅಲ್ಲಿ ಬಂದಿರೋ ಸೌತ್ ಇಂಡಿಯನ್ ಸ್ಟಾರ್ಸ್ ಗಳಲ್ಲಿ ಅಂದ್ರೆ ಕಮಲ್ ಹಾಸನ್, ರಜನಿಕಾಂತ್, ಚಿರಂಜೀವಿ, ಮೋಹನ್ ಲಾಲ್, ಮಮ್ಮೂಟಿ ಅಂತ ಇವತ್ತು ಯಾರೆಲ್ಲ ಸೀನಿಯರ್ ಅಂಡ್ ಸಕ್ಸಸ್ಫುಲ್ ಆರ್ಟಿಸ್ಟ್ ಅಂತ ಇದಾರೋ ಅವರೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು 70s ಅಲ್ಲಿ. ಅವರೆಲ್ಲ ಇಂಡಸ್ಟ್ರಿಗೆ ಬಂದು ಅವ್ರಿಗೇನೋ ಒಂದು ಮಾರ್ಕೆಟ್ ನ ಕ್ರಿಯೇಟ್ ಮಾಡಕ್ ಮುಂಚೆನೆ ಡಾಕ್ಟರ್ ವಿಷ್ಣುವರ್ಧನ್ ಅವರು 1972 ನಲ್ಲಿ ನಾಗರಹಾವು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಎಲ್ಲಾ ಭಾಷೆಗಳಲ್ಲೂ ಬಹುಬೇಡಿಕೆಯ ನಟ ಆಗ್ತಾರೆ. ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೆದರಕ್ಕೆ ಇಬ್ರು ಕಾರಣಕರ್ತರಾಗಿರ್ತಾರೆ. ಒಬ್ರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಇನ್ನೊಬ್ರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. 1954 ಬೇಡರ ಕಣ್ಣಪ್ಪ ಸಿನಿಮಾದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟನಾಗಿ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ಕನ್ನಡ ಚಿತ್ರರಂಗ ಅನ್ನೋ ತೇರ್ನ ತನ್ನ ಹೆಗಲ ಮೇಲೆ ಇಟ್ಕೊಂಡು ಎಳ್ಕೊಂಡ್ ಬರ್ತಾ ಇರ್ತಾರೆ. 1972 ನಾಗರಹಾವು ಸಿನಿಮಾ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರು ತನ್ನ ಹೆಗಲನ್ನ ಆ ತೇರ್ ಕೊಡ್ತಾರೆ, ಕೊಟ್ಟು ಆ ವೇಗನ ಹೆಚ್ಚಿಸ್ತಾರೆ. ಅದು ಮಾತ್ರ ಅಲ್ಲ, ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಬರಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮುಖ್ಯವಾದ